ಸನ್ಮಾನ್ಯ ವಿಜಯೇಂದ್ರ ಅವರು ಬಹುಶಃ ಬಿಜೆಪಿಯ ಒಂದು ಸಮಸ್ಯೆ ಹೇಳ್ಬಿಡ್ತೀನಿ. ದೇಶದ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ಒಬ್ಬ ಲೀಡರ್ ತಮ್ಮ MLA ಗಳನ್ನ ನಂಬದೆ ವೋಟ್ ಹಾಕಿರೋದನ್ನ ದೇವ್ರ ಮೇಲೆ ಹೋಗಿ ಬಂದು ಆಣೆ ಮಾಡಿ ಅಂತ ಕೇಳ್ಕೊಂಡ್ರದ್ದು ಇತಿಹಾಸದಲ್ಲೇ ಫಸ್ಟ್ ಅನ್ಕೊಬಿಡ್ತೀನಿ ನಾನು. ಉತ್ಕರ್ಷ್ ಅವರೇ, ಇದಕ್ಕಿಂತ ದೊಡ್ಡ ಫೇಲ್ಯೂರ್ ಬೇಕಾ? ಇಲ್ಲಿ ಯಾರು ಆ ರೀತಿ ಮಾಡಿದಾರಲ್ವಾ ಅವ್ರನ್ನ ಮುಂದಿನ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಗೆಲ್ಲಕ್ ನಾವು ಬಿಡೋದಿಲ್ಲ. ಸಮಿತಿ ಮಾಡಿದ್ರು. ಏನ್ ಸಮಿತಿ ಅದು? ಒಂದ್ ಸೆಕೆಂಡ್ ಏನ್ ಸಮಿತಿ ಮಾಡಿದ್ರು? ಸತ್ಯಶೋಧನಾ ಸಮಿತಿ ಸತ್ಯಶೋಧನಾ ಸಮಿತಿಯಲ್ಲಿ ಕರಾರುವಕ್ಕವಾಗಿ ನೀವು ಕೇಳಿದ್ರೆ ನಿಮ್ಗಳಿಗಿಂತ ಕರಾರುವಕ್ಕಾಗಿ ಮಾಧ್ಯಮದವ್ರು ನಂಬರ್ಸ್ ಕೊಟ್ವಿ. ಆ ನಂಬರ್ಸ್ ಕೊಡಕ್ ನೀವೇ ನಮಗೂ ಗೊತ್ತಿದೆ, ನಾವು ಅದನ್ನ ಯಾವಾಗ ಬಹಿರಂಗ ಪಡಿಸ್ತೀವಿ ಕೇಳಿ. ಒಂದ್ ನಿಮಿಷ, ಹೆಸರನ್ನ ಹೇಳುವಂತ ಅವಶ್ಯಕತೆ ಇಲ್ಲ. ಅದನ್ನ ಸತ್ಯಶೋಧನಾ ಸಮಿತಿಯಲ್ಲಿ ಏನ್ ರಿಪೋರ್ಟ್ ಕೊಡ್ಬೇಕು ಕೊಟ್ಟಿದ್ದಾರೆ ಮೊನ್ನೆ CT ರವಿ ಅವರು. ನಾವ್ ಹೇಳ್ತಿರುವಂತದ್ದು ಯಾವ ವ್ಯಕ್ತಿಗಳು ಆ ಅಡ್ಡ ಮತದಾನ ಮಾಡಿದರೆ ಮಾಡಿರ್ತಕ್ಕಂಥದ್ದು ಸತ್ಯ. ಅವ್ರಿಗೆ ಆತ್ಮಸಾಕ್ಷಿ ಇಲ್ಲ. ಆತ್ಮಸಾಕ್ಷಿ ಮತ ಅಂತಲ್ಲ, ಸತ್ಯಶೋಧನಾ ಟೀಮ್ ನ ಉದ್ದೇಶ ಏನಾಗಿತ್ತು? ಯಾರವರು ಅಡ್ಡ ಮತದಾನ ಮಾಡಿರುವಂತಹ ಅಯೋಗ್ಯರು ಅಂತ ಗುರುತಿಸಬೇಕಿತ್ತು. ನಮ್ಮ ಪಾರ್ಟಿ ಕರ್ಕೊಂಡೋಗಿ ಮಂಜುನಾಥನ್ ತಲೆ ಮೇಲೆ ಕೈ ಟಾಣೆ ಪಾರ್ಟಿ ಹೇಗ್ ರನ್ ಆಗ್ಬೇಕು, ಏನ್ ಮಾಡ್ಬೇಕನ್ನೋದು ನಮ್ಮ ಪಾರ್ಟಿ ನಾಯಕರು ನಿಶ್ಚಯ ಮಾಡ್ತಾರೆ. ನಮ್ದೊಂದು ಬಾಡಿ ಇರುತ್ತೆ, ಕುತ್ಕೋತಾರೆ, ಚರ್ಚೆ ಮಾಡ್ತಾರೆ. ನೀವು ಹಿಂಗೆ ಕೊಡ್ಬೇಕು ರಿಪೋರ್ಟ್ ಅಂತ. ನೋ ಒನ್ ಕ್ಯಾನ್ ಕಮಾಂಡ್ ಕೊಡ್ಬೇಡಿ ಅಂತ ಅಲ್ಲ. ಆಲ್ರೆಡಿ ಹೆಸರೇ ನಾವ್ ಯಾಕೆ ಹೇಳೋಣ, ಅದ್ ಹೇಳೋ ಕಾಲ ಬಂದಾಗ ಗೊತ್ತಾಗುತ್ತೆ ನಮ್ಗೆ. ಈಗ ರಿಪೋರ್ಟ್ ಅಲ್ಲಿ ಏನೇನ್ ಕೊಡ್ಬೇಕು ಕೊಟ್ಟಿದ್ದಾರೆ. ಇದೇ ಹಿನ್ನಡೆ ಕೇಳಿಸ್ಕೊಳ್ಳಿ. ಹಿಂಗೆ ಹೋಗ್ಬಿಟ್ಟು ಬಾಯಿ ಬಿಟ್ಟು ಕೇಳು, ನಾವ್ ಯಾಕೆ ಹೇಳ್ಬೇಕು? ಸೋತ್ರಿ, ಬೈ ಎಲೆಕ್ಷನ್ ಅಲ್ಲಿ ಸೋತ್ರಿ, ಬೈ ಎಲೆಕ್ಷನ್ ಅಲ್ಲೂ ಸೋತ್ರಿ. ಎಲ್ರಿಗೂ ಗೊತ್ತಿದೆ. ಅಧಿಕಾರದ ಇದು ಕೇಳಿಸ್ಕೊಳ್ರಿ. ಇಲ್ಲಿ ವಿಧಾನ ಪರಿಷತ್ ಎಲೆಕ್ಷನ್ ಅಲ್ಲಿ ಕ್ರಾಸ್ ಔಟಿಂಗ್ ಇದಕ್ಕಿಂತ ಅವಮಾನ ಬೇಕಾ? ಬೈ ಎಲೆಕ್ಷನ್ ಅಲ್ಲಿ ಹತ್ತತ್ರನೂ ಹೋಗಕ್ಕಾಗ್ಲಿಲ್ಲ. ಅಂತವ್ರನ್ನ ಯಾಕೆ ಮತ್ತೆ ಪಕ್ಷದೊಳಗೆ ಇಟ್ಕೊಂಡಿದ್ದೀರಿ? ಸೋಮಶೇಖರ್ ಅವರನ್ನ, ಹೆಬ್ಬಾರ್ ಅವರನ್ನ ನಾವು ಉಚ್ಚಾಟನೆ ಮಾಡಿದೀವಿ. ಅವರಿಬ್ಬರೇ ರಿಪೋರ್ಟ್ ಉತ್ಕರ್ಷ್ ಒಂದ್ ಸೆಕೆಂಡ್. ಕರೆಕ್ಟ್, ಜನರಿಂದ ಅವ್ರು ಆಯ್ಕೆ ಆಗಲ್ಲ, ಎಲೆಕ್ಟೆಡ್ ಪೀಪಲ್ ಇಂದ ಆಯ್ಕೆ ಮಾಡಿರ್ತಾರೆ. ಆ ಎಲೆಕ್ಟೆಡ್ ಪೀಪಲ್ ಯಾವ ಪಕ್ಷದವರು? ನಿಮ್ಮ ಪಕ್ಷದಲ್ಲಿ ಅಯೋಗ್ಯರನ್ನ ಇಟ್ಕೊಂಡಿರ್ತೀರಾ. ದೇವ್ರ ಮುಂದೆ ಆಣೆ ಮಾಡಿ ಅವರು ಯಾರನ್ನ ಅವ್ರು ಎಲೆಕ್ಟ್ ಮಾಡಿ ಕಳ್ಸಿರ್ತಾರೋ ಅವರಿಗೆ ಅವರು ಮೋಸ ಮಾಡಿದ್ದಾರೆ. ಯಾವ ಚಿಹ್ನೆಯಿಂದ ಅವ್ರು ಗೆದ್ದಿರ್ತಾರೋ ಅದಕ್ಕೆ ಕೂಡ ಮೋಸ ಮಾಡಿದ್ದಾರೆ. ಅವರ ಇಂಡಿವಿಜುವಲ್ ಪರ್ಸನಲ್ ಇಶ್ಯೂಸ್ಗೋಸ್ಕರ ಎಲೆಕ್ಟೆಡ್ ಪೀಪಲ್ ಮಾಡುವಂತದ್ದು ಸರಿಯಲ್ಲ. ಅದು ಇಬ್ರು ವಕ್ತಾರ ಕೇಳಿಸ್ಕೊಳ್ಳಿ. ಏನಾಗಿದೆ ಅಂದ್ರೆ ಇದು ಕ್ರಾಸ್ ಔಟ್ ಮಾಡಿರೋದು ತಪ್ಪು, ಅನ್ಯಾಯ, ದ್ರೋಹ ಅನ್ನೋದು ಚಿಕ್ಕ ಮಕ್ಕಳು ಗೊತ್ತಾಗುತ್ತೆ. ಅದು ನೀವು ಹೇಳ್ಬೇಕಾಗಿಲ್ಲ. ನೀವು ವಿಪ್ ಜಾರಿ ಮಾಡಿದಿರಿ, ನಿಮ್ಮ ವಿಪ್ ಉಲ್ಲಂಘನೆ ಆಗಿದೆ. ನಿಮ್ಮ ಕೆಲಸ ಯಾರು ಅಂತ ಪತ್ತೆ ಹಚ್ಚಿ ಕ್ರಮ ತಗೊಳ್ಳೋದು. ಇಂಥವ್ರು ಮಾಡಿದ್ದಾರೆ ಅಂತ ನಾವು ಹೇಳಲ್ಲ. ಚುನಾವಣೆ ಆಗಿ ಹೋಗಿದೆ, ಅದು ನಿಮ್ಮ ಸಮಸ್ಯೆ. ಹಬ್ಬ ಆಮತ್ ಬೇರೆ. ಆದ್ರೆ ಕಾಣೋದೇನಂದ್ರೆ ನಿಮಗೆ ಯಾರು ಅಂತ ಗೊತ್ತಿಲ್ಲ. ಇನ್ನೊಂದು, ನಿಮ್ಮ ಮಧ್ಯೆ ಸಂಬಂಧ ಸರಿ ಇಲ್ಲ, ಒಳಗಡೆನೂ ಸರಿ ಇಲ್ಲ, ಪಕ್ಷಗಳ ನಡುವೆನೂ ಸರಿ ಇಲ್ಲ. ಇದು ಹೊರಗಿನ ಆಪ್ಟಿಕ್ಸ್, ಇದು ಹೊರಗೆ ಕಾಣೋದು. ನೀವು ಇದಕ್ಕೂ ಸಬೂಬುಗಳನ್ನ ವಿವರಣೆ ಏನಾದ್ರು ಕೊಡಿ. ಹೊರಗೆ ಕಾಣೋದು ಇಷ್ಟ ತಾನೆ ನಮ್ಗೆ. ಕರೆಕ್ಟ್. ಬರ್ತೀನಿ. ಒಂದು ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ. ಬ್ರೇಕ್ ಆದ್ಮೇಲೆ ಕಾಂಗ್ರೆಸ್ನವ್ರಿಗೆ ಹೆಂಗಾಗಿದೆ ಅಂದ್ರೆ ಶ್ರಮನೇ ಇಲ್ಲ ಅವ್ರಿಗೆ. ಅವ್ರು ನಡೆದಿದ್ದೇ ದಾರಿ ಅಂತ ಹೋಗ್ತಾ ಇದಾರೆ. ಹಂಗನ್ಕೊಂಡು ಅವ್ರು ಮಾಡಿದ್ದೆಲ್ಲ ಸರಿಯಲ್ಲ, ಹೆಜ್ಜೆಗೂ ಎಡವ್ತಾ ಇದಾರೆ. ಆ ಎಡವಟ್ಟನ್ನ ತೋರ್ಸೋಕೆ ವಿರೋಧ ಪಕ್ಷಗಳು ಕಿಡ್ನಾಪ್ ಆಗಿದಾವ, ಕಳ್ದೋಗಿದಾವ, ಮೂಕರಾಗಿದಾರ, ಇದು ಪ್ರಶ್ನೆ. ಚರ್ಚೆ ಮಾಡೋಣ. ಒಂದು ಬ್ರೇಕ್ ತಗೋ.